ಮತ್ತೊಂದು ಕಡೆ ಲೋಕಸಭಾ ಅಖಾಡದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಫೈಟ್ ಜೋರಾಗ್ತಾ ಇದೆ. ಕುಮಾರಸ್ವಾಮಿ ಮತ್ತು ಜೆಡಿಎಸ್ ವಿರುದ್ಧ ಗುಡುಗಿದ್ದಂತ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ನಿನ್ನೆವರೆಗೂ ಒಂದು ಹಂತದ ವಾಗ್ದಾಳಿ ನಡೆದಿದ್ರೆ ಇವತ್ತು ಇಬ್ಬರ ನಡುವಿನ ಕಾಳಗ ಮತ್ತೊಂದು ಹಂತಕ್ಕೆ ತಿರುಗಿದೆ. ನಾನೇನು ಲೆಕ್ಕಿಟ್ಗಳಪ್ಪ ಅಂತ ಹೇಳಿದಿನ. ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ. We are not backstabbers. We are street fighter, shade fighter. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು. ಮಾತಿನ ಸಮರ ನಿಲ್ತಿಲ್ಲ. ಏಟಿಗೆ ಎದುರೇಟು ಕೊಡ್ತಿರೋದು ಬಿಡ್ತಿಲ್ಲ. ಅದರಲ್ಲೂ ಡಿಸಿಎಂ ಡಿಕೆ ಎಚ್ಡಿಕೆ ಅಖಾಡದಲ್ಲಿ ಮದಗಜಗಳಂತೆ ಕಾದಾಡ್ತಿದ್ದಾರೆ. ಒಬ್ಬರಿಗೊಬ್ಬರು ತೊಡೆ ತಟ್ಟಿ ನಿಂತಿದ್ದಾರೆ. ನಿನ್ನೆವರೆಗೂ ಒಂದು ಹಂತದಲ್ಲಿದ್ದ ಈ ಕಾಳಗ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಜೆಡಿಎಸ್ ಎಲ್ಲಿದೆ? ಜೆಡಿಎಸ್ಗೆ ಮುಕ್ತಿ ಹಾಡಿಯಾಯಿತು ಎಂದ ಡಿಕೆ. ನಿಮ್ಮ ಸಹವಾಸದಿಂದಲೇ ಈ ಪರಿಸ್ಥಿತಿ ಅಂತ ತಿರುಗೇಟು ಕೊಟ್ಟ ಎಚ್ಡಿಕೆ. ಜೆಡಿಎಸ್ ಎಲ್ಲಿದೆ? ಜೆಡಿಎಸ್ಗೆ ಮುಕ್ತಿ ಹಾಡಿಯಾಯಿತು. ದಳಪತಿಗಳ ವಿರುದ್ಧ ಡಿಕೆಶಿ ಆಡಿರೋ ವ್ಯಂಗ್ಯದ ಮಾತುಗಳಿವು. ಜೆಡಿಎಸ್ ನಮಗೆ ಪೈಪೋಟಿಯೇ ಅಲ್ಲ ಅನ್ನೋ ಧಾಟಿಯಲ್ಲೇ ಡಿಸಿಎಂ ಡಿಕೆ ಕುಮಾರಸ್ವಾಮಿಯ ಕಾಲೆಳೆದಿದ್ದಾರೆ. ಡಿಕೆಶಿ ಈ ಮಾತಿಗೆ ಬೆಂಕಿ ಉಗುಳಿರೋ ಎಚ್ಡಿಕೆ ನಿಮ್ಮ ಸಹವಾಸದಿಂದಲೇ ಈ ಗತಿ ಅಂತ ತಿರುಗುಬಾಣ ಬಿಟ್ಟಿದ್ದಾರೆ. ಜೆಡಿಎಸ್ ಎಲ್ಲಿದೆಯಾ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿ ಅನ್ನೋದು ಆಸೆ ಇತ್ತು. ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ. ಜೆಡಿಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ. ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್. 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ. ಅದೇ ತಾನೇ ಕೊಟ್ಟಿದ್ದು 5 ವರ್ಷ ಕೊಟ್ಬಿಟ್ಟು ಇಲ್ಲಿ ಜೆಡಿಎಸ್ನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ. ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಕುಮಾರಸ್ವಾಮಿ ನನಗೆ ಸಾಟಿಯೇ ಅಲ್ಲ ಎಂದ ಡಿಕೆ ಹೇಳಿಕೆಗೆ ಎಚ್ಡಿಕೆ ಗರಂ. ಟಿವಿ9 ಸಂದರ್ಶನದಲ್ಲಿ ನಿನ್ನೆ ಮಾತನಾಡಿದ ಡಿಕೆ ಶಿವಕುಮಾರ್ ಎಚ್ಡಿಕೆ ನನಗೆ ಸಾಟಿಯೇ ಅಲ್ಲ ಅಂದುಬಿಟ್ರು. ನನಗಾತ ಯಾವುದ್ರಲ್ಲೂ ಸಾಟಿ ಇಲ್ಲ ಅಂತ ಲೇವಡಿ ಮಾಡಿದ್ರು. ಈ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ಕುಮಾರಸ್ವಾಮಿ ನಾನೇನ್ ಲೆಕ್ಕಕ್ಕಿಟ್ಕೊಳ್ಳಿ ಅಂತ ಹೇಳಿದ್ದೀನಾ ಅಂತ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಐ ಆಮ್ ಟೆಲಿಂಗ್ ಯು ಇಸ್ ನಾಟ್ ಎ ಮೆಟೀರಿಯಲ್ ಟು ಬಿ ಡಿಸ್ಕಸ್ಡ್. ಯಾವ ಕುಮಾರಸ್ವಾಮಿ ಏನಿದೆ ಅವತ್ರ? ವಾಟ್ ಹಿ ಹ್ಯಾಸ್ ಇನ್ ಹಿಸ್ ಐ ಆಮ್ ಟೆಲಿಂಗ್ ಯು ಡೋಂಟ್ ಸ್ಪೀಕ್ ಟು ಹಿಮ್. ಓಕೆ, ರಾಜ್ಯ ಸರ್ಕಾರ ಇಸ್ ನಾಟ್ ಎ ಮ್ಯಾಚ್ ಟು ಮೀ ನೌ. ಇಸ್ ನಾಟ್ ಎ ಮ್ಯಾಚ್. ನಾನೇನು ಲೆಕ್ಕಕ್ಕಿಟ್ಗಳಪ್ಪ ಅಂತ ಹೇಳಿದಿನ. ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ ನಿನ್ನ ಅಧಿಕಾರ ಅದು ತೀರ್ಮಾನ ಮಾಡಲ್ಲ. ಕೊತ್ವಾಲ್ ಗರಡಿಯಿಂದ ಬಂದಿರೋರ್ ನೀವು. ಕುಮಾರಸ್ವಾಮಿ ವ್ಯಂಗ್ಯ. ಇಬ್ಬರ ನಡುವಿನ ವಾಕ್ ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. ನಾನ್ ಸ್ಟ್ರೈಟ್ ಫೈಟರ್ ಅಂದಿರೋ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಹೌದ್ ಕಣಪ್ಪ, ನೀನ್ ಸ್ಟ್ರೈಟ್ ಫೈಟರ್. ಕೊತ್ವಾಲ್ ರಾಮಚಂದ್ರನ್ ಗರಡಿಯಿಂದ ಬಂದಿರೋರ್ ನೀವು ಅಂತ ಟಾಂಗ್ ಕೊಟ್ಟಿದ್ದಾರೆ. We are not backstabbers. We are street fighters, shade fighters. ಅವ್ರಿಗೆ ಬ್ಯಾಕ್ ಸ್ಟಾಬ್ ಮಾಡೋನು ಒಂದೇ, ಜೊತೆಲಿ ಊಟ ಮಾಡೋನು ಒಂದೇ. ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? 4 ಸ್ಥಾನದಲ್ಲೂ ಜೆಡಿಎಸ್ ಗೆಲ್ಲಲ್ಲ ಎಂದ ಡಿಕೆಗೆ ಎಚ್ಡಿಕೆ ಭವಿಷ್ಯ ಅಸ್ತ್ರ. ಇಷ್ಟಕ್ಕೆ ಸುಮ್ಮನಾಗದ ಡಿಕೆಶಿ ಜೆಡಿಎಸ್ ಭವಿಷ್ಯ ನುಡಿದಿದ್ರು. 4 ಕ್ಷೇತ್ರಗಳಲ್ಲೂ ಗೆಲ್ಲೋದಿಲ್ಲ ಅಂತ ಘಂಟಾಘೋಷವಾಗಿ ಗುಡುಗಿದ್ರು. ಇದಕ್ಕೆ ಗರಂ ಆದ ಎಚ್ಡಿಕೆ ವ್ಯಂಗ್ಯವಾಗಿ ಡಿಕೆ ಕಾಲೆಳೆದಿದ್ದಾರೆ. ಅವ್ರ ಬ್ಯಾಗ್ನಲ್ಲೇ 50 ಭವಿಷ್ಯದ ಪುಸ್ತಕಗಳಿರ್ತವೆ ಅಂದಿದ್ದಾರೆ. ಯು ಟೇಕ್ ಇಟ್ ಫ್ರಮ್ ಮೀ. ದೇವೇಗೌಡರು 4 ಸೀಟ್ ಹೇಳ್ತಾ ಇದಾರಲ್ಲ ಕೊಟ್ಟವ್ರೆ ಅಂತ. 4 ಸೀಟು ಗೆಲ್ಲಲ್ಲ. ಬಿಜೆಪಿ ಸೀಟು ನಮ್ದೇ ಸೀಟ್ ಅಂತ ಹೇಳ್ತಾರೆ. ಭವಿಷ್ಯ ನುಡಿದಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅವ್ರು, ಜ್ಯೋತಿಷಿದ್ದಾರೆ ಅಲ್ವಾ. ಅವ್ರ ಬ್ಯಾಗ್ ತೆಗೆದ್ಬಿಟ್ರೆ ಒಂದು 50 ಜನದ ಅವಂತವ ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಒಟ್ನಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಡಿಕೆ ಎಚ್ಡಿಕೆ ವಾಕ್ ಸಮರ ತಾರಕಕ್ಕೇರ್ತಿದೆ. ದಿನಕ್ಕೊಂದು ಟೀಕೆಗೊಂದು ಪ್ರತ್ಯಾಸ್ತ್ರ ಸಾಮಾನ್ಯವಾಗ್ಬಿಟ್ಟಿದೆ. ಸದ್ಯ ಇಬ್ಬರ ನಡುವಿನ ವಾಗ್ಯುದ್ಧ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ.
ಮಂಜುನಾಥ್, TV9 ಹಾಸನ.